ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಲಾವಿದ ಕಲಾರತಿ ಮಹಾದೇವ್ ಮಾತಾಡ್ತಾ ಇದ್ದೀನಿ. ಈ ದಿನ ನಾನು ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಸಿನಿಮಾಕ್ಕೆ ಬಂದಿದ್ದೀನಿ. ನೋಡಿ ಇವರು ಕುಳಿತಿದ್ದಾರಲ್ಲ, ಉತ್ತರ ಕರ್ನಾಟಕದ ಜವಾರಿಯ ಪ್ರತಿಭೆಗಳು. ಆದರೆ ಇವರು ಈ ಸಿನಿಮಾದಲ್ಲಿ ಏನು ಅಭಿನಯಿಸ್ತಾ ಇದ್ದಾರೆ, ಇವರ ಪಾತ್ರಗಳೇನು ಅಂತ ಗೊತ್ತಾಗಬೇಕು ಅಂದರೆ ನೀವು ಲ್ಯಾಂಡ್ ಲಾರ್ಡ್ ಮೂವಿನೇ ನೀವು ನೋಡಬೇಕು. ಆದರೆ ಇವರ ಒಂದು ಚಿಕ್ಕ ಸಂದರ್ಶನವನ್ನು ನಾನು ನಿಮಗೆ ಪರಿಚಯನ ತಿಳಿಸ್ತಾ ಹೋಗ್ತೀನಿ. ಸ್ಕಿಪ್ ಮಾಡ್ದೇ ಈ ವಿಡಿಯೋನ ದಯಮಾಡಿ ನೋಡಿ ಕೊನೆವರೆಗೂ. ಯಾಕೆ ಈ ಥರದ ವೇಷಭೂಷಣಗಳನ್ನು ಹಾಕ್ಕೊಂಡಿದ್ದಾರೆ ಮತ್ತು ಇವರ ಹಿನ್ನೆಲೆ ಏನು ನೋಡಿ. ಮತ್ತು ಇನ್ನೊಂದು, ಎಲ್ಲರಿಗೂ ಕೇಶ ವಿನ್ಯಾಸ ಅದು ಬೇರೆ ಬೇರೆ ರೀತಿ ಇರುತ್ತೆ. ಆದರೆ ಇದು ಯಾಕೆ, ಏನು, ಯಾವ ಥರ, ಇದರ ಹಿನ್ನೆಲೆ ಏನು, ಇದರದ ಪವಾಡ ಏನು, ಯಾಕೆ ಈ ಕೇಶ ವಿನ್ಯಾಸ ಈ ರೀತಿ ಇದೆ, ಅದೆಲ್ಲ ನಾನು ನಿಮಗೆ ಸವಿಸ್ತಾರವಾಗಿ ಇವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಾನು ಎಲ್ಲ ತಾಯಂದಿರು, ನಮ್ಮ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿದ ನಾಡಿನ ಅಕ್ಕಂದಿರು ತಾಯಂದಿರು ಬಂದಿದ್ದಾರೆ ನೋಡಿ. ನಾವು ನಮ್ಮ ತಂದೆ ತಾಯಿಯ ಮಕ್ಕಳಾಗಿರ್ತೀವಿ, ಆದರೆ ಇವರು ದೇವರ ಮಕ್ಕಳುಗಳು. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಅಂಪಮ್ಮ. ಓಕೆ ಓಕೆ. ನಿಮ್ದು ಊರು ಯಾವ್ದ್ರಿ? ನಮ್ದು ಬಳ್ಳಾರಿ ತಲೆ ಸಿರಿಗೇರಿ. ಓಕೆ ಓಕೆ. ತಾಯಿ ನಿಮ್ಮ ಹೆಸರು? ನಮ್ಮದು, ನನ್ನ ಹೆಸರು ದುರ್ಗಮ್ಮ. ನಮ್ದು ಬಳ್ಳಾರಿ ಪಕ್ಕ ದಾಸಪುರ ಅಂತ. ಓಕೆ 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 ಓಕೆ. ತಾಯಿ ನಿಮ್ಮ ಹೆಸರು? ನನ್ನ ಹೆಸರು ವನರಮ್ಮ. ಸಿರಿಗೇರಿ. ಓಕೆ ಓಕೆ ಓಕೆ. ಓ, ಬಳ್ಳಾರಿ ಹತ್ರ ಸಿರಿಗೇರಿ. ಓಕೆ ಓಕೆ ಓಕೆ. ತಾಯಿ ನಿಮ್ಮ ಹೆಸರು? ಈರಮ್ಮ. ನಿಮ್ದು ಊರು ರೀ? ಸಿರಿಗೇರಿ. ಓ, ನಿಮ್ದು ಅದೇ ಊರು. ತಾಯಿ ನಿಮ್ಮೂರು? ಸಿರಿಗೇರಿ. ಓ, ನೀವು ಅದೇ ಊರು. ನೋಡಿ, ನಾನು ಇದು ನಿಮ್ಮ ಹುಟ್ಟುತ್ತಾನೆ ಬಂದಿದ್ದಂಥ ಕೇಶ ವಿನ್ಯಾಸನ. ಅದು ಯಾಕೆ ನೀವು ಈ ವೇಷಭೂಷಣದಲ್ಲಿ ನೀವು ಇರ್ತೀರಾ? ಆದರೆ ನಮಗೆ ಮನೆಯೊಳಗ ಆರಾಮಿರೋದಿಲ್ಲ. ಕೈ ಕಾಲು ಎಲ್ಲ ಬಿದ್ದೋಗಿ ಮಾತುಗಳು ಇಲ್ದಂಗಾಗಿ ಇದರೆಲ್ಲ ಆಗಿ ಎಲ್ಲ ಈಗೆಲ್ಲ ಇಂಡಿಯಾ ಎಲ್ಲ ತಿರುಗಾಡಿ ಬಂದ್ರೆ ಸತಿ ನಮ್ಗೆ ಇಂಥದ್ದು ಅಂತ ಗೊತ್ತೇ ಇಲ್ಲ. ಏನೇ ಇವಕ್ಕೆ ಬ್ಯಾನೆ ಬಂದೈತೆ ಅಂತ ಹೇಳಿ ಮೂಲಿಗೆ ಹಾಕಿದ್ರು. ಮೂಲಿಗೆ ಹಾಕಿದ್ರೆ ನಮ್ ತಂದೆಯವ್ರು ಏನ್ ಮಾಡಿದ್ರು, ಒಂದು 2 kg ಮೆಣಸಿನ್ಕಾಯಿ ತಗೊಂಡು ಅದು ಬೆಂಕಿ ಹಚ್ಚಿ ಇದ್ರಲ್ಲಿ ಕುಂದ್ರು. ದೇವ್ರಾದ್ರೆ ಈಗ ನನ್ ಮೈಮ ತೋರಿಸ್ತೈತೆ ಅಂತ ಹೇಳಿ ಕಂಬಳಿ ಒದಿಸಿದ್ರು. ಕಂಬಳಿ ಒದಿಸಿದ ಮೇಲೆ ಏನು ಕೆಮ್ಲಿಲ್ಲ, ನಕ್ಕ ಅಂತ ಎದ್ದು ಬಿಟ್ಲು. ನಕ್ಕ ಅಂತ ಎದ್ದಾಗ, ಅಮ್ಮ ನೀನು ದೊಡ್ಡ ತಾಯಿ ಇದಿ, ನಮ್ಮ ಮನೆ ದೇತಿ ಅಂತ ಹೇಳಿ ನಮ್ ತಂದೆ ತಾಯಿ ಪಾದ ಹಿಡಿದ್ರು. ಅವತ್ತೇ ಇತ್ತಿಗೆ ಆಗ್ಲಿ ನಮ್ಮವರು ನಮ್ಮನ್ನ ಬೇಬಿಷ್ಟಿ ಮಾಡೋದಿಲ್ಲ. ಒಂದು ದೇವ್ರ ಸಮಾನಾಗಿ ನಡ್ಕೊಂಡು ಹೋಗ್ತಾ ಇದಾರೆ. ನಾವು ಹೆಂಗ ಹೇಳಿರ್ತೀವಿ ಅದ್ರಂಗೆ ನಡ್ಕೊಂಡು ಹೋಗ್ತಾ ಇದಾರೆ. ಇವತ್ತಿಗೆ ಅವರು ಹಾಲು ಜೇನಾಗಿ ಮನೆಯೊಳಗೆ ಬೆಳೀತಿದ್ದಾರೆ. ತಾಯಿ, ಈಗ ನೀವು ಹಾಕಿರೋಂಥ ಈ ವೇಷಭೂಷಣ ಏನಿದೆಯಲ್ಲ, ನೀವು ಸೌದತ್ತಿ ಎಲ್ಲವನ್ನ ಪೂಜೆ ಮಾಡದ ಇಲ್ಲ? ಎಲ್ಲವನ್ನ ಪೂಜೆ ಮಾಡ್ಯಾರ. ನೀವು ಎಲ್ಲ ಮುಂದೆ ಹುಲಿಗೆ ಮುಂದೆ ಇಬ್ರು ಅಕ್ಕ ತಂಗಿಯರ ಸೇವೆ ಮಾಡ್ತಾನೆ. ಓಕೆ ಓಕೆ. ಅಕ್ಕ ತಂಗಿಯರು ಇಬ್ರು ಕೂಡ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲವೂ ಆಗ್ಬೋದು, ಹುಲ್ಗೆಮ್ ಆಗ್ಬೋದು, ಮತ್ತೆ ದ್ಯಾಮವ್ವ ಆಗ್ಬೋದು. ಆತರ ನಿಮ್ಮಲ್ಲಿ ಯಾರೋ ದ್ಯಾಮವ್ವ ಏನು? ಇಲ್ಲ ಇಲ್ಲ, ನಮ್ಮಲ್ಲಿ ಇರೋದು ಹುಲಿಗೆಮ್ಮ, ಎಲ್ಲಮ್ಮ. ಓಕೆ 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 ಓಕೆ. ನಿಮ್ದು ಇದೆಲ್ಲ ಪದ್ಧತಿ ಹೆಂಗಿರುತ್ತೆ? ನೀವು ವಾರ ಒಪ್ಪತ್ತೆಲ್ಲ ಯಾವ ರೀತಿ ಮಾಡ್ತೀರಾ ನೀವು? ಶುಕ್ರವಾರ ಬಂದ್ರೆ ಬಾಯಾಗ ನೀರ್ ಹಾಕ್ಯಂದಂಗ ಅಮ್ಮನ ಸೇವೆ ಮಾಡ್ಕೊಂಡು 6 ಗಂಟೆ ತಕನ ಗದಿಗೆ ಮೇಲೆ ಕುಂತವ್ರು ಕೆಳಗಿಳೋದಿಲ್ಲ. ಓಕೆ. 6 ಗಂಟೆ ಮೇಲೆ ಭಕ್ತರದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು 6 ಗಂಟೆಗೆ ಮತ್ತೆ ಮಂಗಳಾರತಿ ಮಾಡಿ ಎದ್ದಾಡ್ತೀವಿ. ಆಮೇಲೆ ತಾಯಿ, ಈ ಕೇಶ ವಿನ್ಯಾಸ ಇದೆಯಲ್ಲ, ಇದು ನಿಮ್ಗೆ ಹೊರೆ ಅಂತ ಯಾವಾಗ್ಲೂ ಅನ್ಸಲ್ವಾ ನಿಮ್ಗೆ? ಬಾರ ಆದ್ರೆ ಊರಾಗ ಯಾರನ್ನ ಜೀವ ಬಿಟ್ರೆ ನಮಗೆ ತಿಳಿಸಿ ಕೊಡ್ತಾ, ಊರಾಗ ಹಿಂಗ ಸಾಯ್ತಿದಾರ, ಸತ್ತ ಹೋಗ್ತಾ ಇದಾರ ಅಂತ ಬಾರ ಅನಿಸ್ತೈತಿ. ಅಲ್ಲೇ ಮಟ್ಟಾಗ ಏನು ಅನ್ಸಲ್ಲ. ದೈವ ಮಕ್ಕಳು ಜಡೆ ಹೆಂಗ್ ಹಾಕೊಂಡಿರ್ತಾರ ಅದೇ ತರ ಉಲ್ಲಾಸಾಗಿ ಇರ್ತಾರ. ಊರಾಗ ಏನೇನ ಘಟನೆ ನಡೆಯುತ್ತೆ ಅಂದ್ರೆ ತೋರಿಸ್ತಾ, ಅವಾಗ ನಾವ್ ಅರ್ಥ ಮಾಡ್ಕೊಂಡು ಏನು ನಡೆದೈತೆ ಊರಾಗ ಅಂತೇಳಿ ಅವತ್ತು ಟೀನು ಕುಡಿಯಂಗಲ್ಲ, ಹಂಗೆ ಒಪ್ಪತ್ತೇ ಇರ್ತೀವಿ. ಊಟಿಲ್ಲ.
ಈಗ ನೀವು ಇದನ್ನ ತಾಯಿ ಹೊಟ್ಟೆಯಿಂದನೇ ಬಂದದ್ದ ಇಲ್ಲ? ತಾಯಿ ಹೋಟೆಲ್ ಇದ್ದಿಲ್ಲ. ಹಾ 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 ಈ ಅಮ್ಮ ಬಂದು 11 ವರ್ಷ ಮೇಲ್ಪಟ್ಟು ನಮ್ಮನ್ನ ಗೋಳಾಡ್ಸಿ ಬಿಟ್ರು. ಮಾಡ ಪರೀಕ್ಷೆಗಳೆಲ್ಲ ಮಾಡಿದ್ರು. ಮಾಡಿದ ಮೇಲೆ ಎಲ್ಲ ಸತ್ಯ ತೋರಿಸಿದ್ಲು. ಎಲ್ಲ ಸತ್ಯ ತೋರಿಸಿದ ಮೇಲೆ ಅವಾಗ ನಮ್ಮ ಗಂಡನವ್ರು ಒಪ್ಕೊಂಡು ಯಜಮಾನ್ರು ಆ ಜಡೆ ತೋರಿಸ್ತೀರಾ ಮುಂದಕ್ಕೆ ಹಂಗೆ ಸ್ವಲ್ಪ? ಇವಾಗ ಇದು ಜಡೆ ಬಂದು 6 ವರ್ಷದ ಜಡೆ ಇದು. ಓಹೋ ಇದು 6 ವರ್ಷದ ಜಡೆನಾ? 3 ಸಲ ಕೊಟ್ಟು ಬಂದ್ರೆ ಕೂಡ ಅಯ್ಯಮ್ಮ ನಿಂದ್ರದಲ್ಲ, ನಾನು ಮತ್ತೆ ಬರ್ತೇನೆ ಅಂತೇಳಿ ಬಂದಿದ್ದಕ್ಕೆ ಇವಾಗ ಇದು 6 ವರ್ಷದ ಜಡೆ ಹಂಗೆ ಇಟ್ಕೊಂಡಿನಿ, ಕೊಟ್ಟಿಲ್ಲ. ನಿನ್ ಜೀವನ ಪೂರ್ತಿ ಹಂಗೆ ಇಟ್ಕೋಬೇಕಂತ ಸ್ವಪ್ನದಲ್ಲಿ ಬಂದು ಹೇಳ್ದಾಗ್ಲಿದ್ದ ಕೊಟ್ಟಿಲ್ಲ, ಹಂಗೆ ಇಟ್ಕೊಂಡಿನಿ 6 ವರ್ಷದ. ನಿಮ್ಗೆ ಆ ತಾಯಿದು ಒಲುಮೆ ಏನಾರು ಇದೆಯಾ? ಐತೆ. ಆ ತಾಯಿ ಏನು ನುಡಿಸ್ತಾರೆ ಅದನ್ನ ನೀವು ನುಡಿತೀರಾ? ನೋಡಿ, ಇವತ್ತು ಸೈನ್ಸ್ ಏನ್ ಬೆಳೆದಿದೆಯಲ್ಲ, ನಾವ್ ಯಾವ್ದೇ ಜಗತ್ತಲ್ಲಿ ಏನೇ ಬೆಳೆದಿದ್ರು ಕೂಡ ದೇವ್ರಿಲ್ದೇನೆ ನಾವ್ ಯಾರು ಇಲ್ಲ. ಯಾವ್ದೇ ತರ ಮೂಢನಂಬಿಕೆ ಅಲ್ಲದೆ ಇರುವಂತಹ ವಿಚಾರಗಳನ್ನ ಬಿಟ್ಟು ಆದಿಶಕ್ತಿ, ಪರಾಶಕ್ತಿ, ಓಂ ಶಕ್ತಿ, ಜಯಶಕ್ತಿ ಅಂತ ತಾಯಿನ ಹೇಳ್ತೀವಿ ನಾವು. ಆದ್ರೆ ತಾಯಿ ಏನು ನುಡಿಸ್ತಾರೋ ಅದೇ ರೀತಿ ಆಗೋದು. ಯಾಕಂದ್ರೆ ನಾವು ಪಾರ್ವತಿ ರೂಪ, ತಾಯಿ ರೂಪ. ನೀವು ನಂಬಲ್ಲ, ಕೊರೋನಾ ಟೈಮಲ್ಲಿ ಆ ತಾಯಿ ಒಲುಮೆಯನ್ನ ತೋರಿ ಲೋಕ ಕಲ್ಯಾಣಕ್ಕೋಸ್ಕರ ನಾನು ಬಂದಿರೋದು, ಇನ್ನ ಮುಂದೆ ಇನ್ನೊಂದಷ್ಟುಗಳು ಅನಾಹುತಗಳಾಗ್ತವೆ, ದೇಶಕ್ಕೆ ನಾನಾ ಕಾಯಿಲೆಗಳು ಬರ್ತವೆ ಅಂತನೂ ಕೂಡ ಎಲ್ಲಾನು ಹೇಳಿದ್ರು ಆ ತಾಯಿ. ಬಹಳ ಖುಷಿ ಆಯ್ತು ತಾಯಿ. ಆಮೇಲೆ ನಿಮ್ದು ಜೀವನ ಎಲ್ಲ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ನಿಮ್ದು? ನಮ್ಮ ಜೀವನ ಹೇಳ್ರಿ ಯಾಕರೆ. ಜೀವನ ನಾವು ಮನೆಯಲ್ಲಿ ನಮ್ಮ ಯಜಮಾನ್ರ ಆ ಥರ ಈ ಥರ ಅಂದ್ರು. ಆ ದೇವ್ರು ಬಂದಿಲ್ಲ, ಈ ದೇವ್ರು ಬಂದಿಲ್ಲ ಅಂದ್ರ ಚಿತ್ರಿಂಸೆ ಕೊಟ್ರು. ಫಸ್ಟ್ ಅವಮಾನ ಎಲ್ಲ ಆಯ್ತು ನಿಮ್ಗೆ? ಎಲ್ಲ ಅವಮಾನ ಎಲ್ಲ ಆತಿ. ಅಮ್ಮನ್ ತಕ್ಕ ಹೋದಿವಿ. ಅಮ್ಮನ್ ತಕ್ಕ ಹೋಗೋ ತಡ ಅಮ್ಮ ಮುತ್ತು ಕಟ್ಲೇಬೇಕು, ಇಲ್ಲಿದ್ರ ಮನ್ಯಾಗ ಅನಾಹುತ ಆತತೆ. ನೀವು ಈ ಅಮ್ಮನ ಆಯಮ್ಮಗೆ ಬಂದಾಳ, ಆಯಮ್ಮಗೆ ನೆರವೇರಿಸ್ಬೇಕು ಅಂತ ಹೇಳಿದ್ರು. ನಮ್ಮ ಯಜಮಾನ್ರು ಒಪ್ಪಿಕೊಂಡು ಅದಕ್ಕೆ ಮುತ್ತು ಕಟ್ಟಕೇನೆ ಬಿಟ್ಟ. ಈಗ ನೀವು ನಾರ್ಮಲ್ ಆಗಿ ಎಲ್ಲ ಕಡೆ ಕೆಲ್ಸಕ್ಕೆ ಹೋಗ್ತೀರಾ, ಬರೀ ತಾಯಿ ಸೇವೆ ಮಾಡ್ಕೊಂಡಿರ್ತೀರಾ? ತಾಯಿ ಸೇವೆನೇ ಜಾಸ್ತಿ ಮಾಡ್ತೀರಿ ನೀವು, ಹೊರಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ? ಹೋದ್ರು ಕೂಡ ಕಡಿಮೆ ಹಾಕಿ ಬಿಡಲ್ಲ ಕೆಲ್ಸಕ್ಕೆ. ಓಕೆ 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 ಓಕೆ. ನನಗೆ ಶಿಶು ಮಕ್ಕಳು ಇವಾಗ 21 ಮಂದಿ ನನಗಿರೋದು. ಓ ಹೌದಾ? ನಾನೇ ಮುತ್ತು ಕಟ್ಟಿರೋದು. ಓ ಇವರಿಗೆಲ್ಲ ನಾನೇ ತಾಯಿ. ಈಗ ನೀವು ನಿಮ್ಮಲ್ಲಿ ಈಗಲೂ ದೇವದಾಸಿ ಪದ್ಧತಿ ಏನಾದ್ರು ಇದೆಯಾ? ಅಂದ್ರೆ ಹರಿಜನ ಬ್ಯಾಗರು ಬಾಯರ್ ಅಂತ ಬರ್ತಾರ. ಓಕೆ ಓಕೆ. ನಾವ್ ಮಾಡಲ್ಲ. ಈಗ ನೀವು ದೇವದಾಸಿ ಆಗಿರೋದಲ್ಲ, ನೀವು ಬರೀ ತಾಯಿ ಒಲ್ಮೆಯನ್ನ ಈ ತರ ನೀವು ಆ ತಾಯಿನ ಪೂಜಿಸ್ಕೊಂಡು ಈ ತರ ಹೋಗ್ತಾ ಇದ್ದೀರಾ? ಯಾವ್ದೇ ತರ ನೀವು ಮದುವೆ ಎಲ್ಲ ಆಗಿದೆ ನಿಮ್ಗೆ? ಮೊಮ್ಮಕ್ಳು ಕಂಡ ಮೇಲೆ ಹಿಂಗಾಗಿರೋದು. ಓಕೆ ಓಕೆ ಓಕೆ. ಮಕ್ಕಳು ಎಲ್ಲಾರು ಬಂದ್ಮ್ಯಾಗ ಇವಾಗ 30 ವರ್ಷ 30 ವರ್ಷ ಆದ್ಮ್ಯಾಗ ಮಂಡೆ ಕೊಟ್ಟು ಜಡಿಯಲ್ಲಿ ಇದು ಮಾಡ ಉದಯಕ್ ಬಿಡ್ರಿ. ಎಲ್ಲ ಮಂದಿ ಪರಶುರಾಮ ಜಮದಾಗ ಅಮ್ಮ, ನಂದೊಂದು ಚಿಕ್ಕ ಮನವಿ. ಚೌಡ್ಕೆ ಇದ್ದರೆ ನೀವು ತುಂಬ ಅದ್ಭುತವಾಗಿ ಹಾಡು ಹೇಳ್ತೀರಾ. ಆದರೂ ಕೂಡ ನಮ್ಮ ವೀಕ್ಷಕರಿಗೋಸ್ಕರ, ನನಗೋಸ್ಕರ ನೀವೊಂದು ಗೀತೆಯನ್ನು ಹಾಡಲೇಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಶ್ರೀಮದ್ ಕೋಲೆ ಬಡ ಬಡ ಹೋಗಣೆ ಸಾಲಿಗೆ ನಿಂತಾಳ ಬಾರಪ್ಪ ಮಗನೇ ಮಾನಿಗೋ ಕೋಲೆ ಶ್ರೀಮದ್ ಕೋಲೆ ಕೋಲೆ ಕೈಯಾಗ ಕೈ ಚೀಲ ಕಾಲಾಗ ಬಾಳಪ್ಪ ಎತ್ತೆಗ
ಬಂದೆ ಕೋಲು ಕೋಲು ಶ್ರೀ ಮುದ್ದು ಕೋಲು ಕೋಲು ಮನೆ ಒಳಗೆ ಬಂದಾಳೆ ಅಂಗಳಕ್ಕೆ ಕುಂದಿಸಾಳೆ ಏನಮ್ಮ ತಾಯೇ ಇಲ್ಲಿಗೆ ನನ್ನ ಕರತಂದೆ ಈಗ ಕೋಲು ಕೋಲು ಶ್ರೀ ಮುದ್ದು ಕೋಲು ಕೋಲು ಜಂಗಮ ಬಂದಾನೆ ಭಿಕ್ಷೆಗೆ ಬಂದಾನೆ ನಿನ್ನ ನಾನ ಗುಣ ನೀಡ ನಂದೆ ಕೋಲು ಕೋಲು ಶ್ರೀ ಮುದ್ದು ಕೋಲು ಕೋಲು ನೀ ಕೊಟ್ಟೆ ವರವೇ ನೀ ಕೊಟ್ಟೆ ಆಲಮ್ಮ ನಿನ್ನಂತ ಮಗನ ನಿನ್ನಂತ ತಾಯೇ ನಾನೆಗೆ ಸಿಗಲ್ಲ ಕೋಲು ಕೋಲು ಶ್ರೀ ಮುದ್ದು ಕೋಲು ಕೋಲು ಅಂಗಂಬಾಯೇ ಸದ್ಯ ಕೇಳೆ ನಾಯೇ ತಂದೆ ಕೇಳೆ ಕಮರಿಯಾಗೆ ಬಂದಾನೆ ಶ್ರೀ ಮುದ್ದು ಕೋಲು ನೀ ನಾಡದೆ ಮಗನೇ ನೀ ಕಾಡಿಯಾಕೆ ನಿನ್ನ ನಾಸದನ್ನೇ ಕೋಲು ಶ್ರೀ ಮುದ್ದು ಕೋಲು ಕೋಲು ಕೊಟ್ಟಂತಾಯೇ ಸೇವ ಇಟ್ಟಂತಾಯೇ ಸೇವ ತನ್ನ ಮಗನ ತನಗೆ ನಾ ಕೂಡ ಕೋಲು ಕೋಲು ಶ್ರೀ ಮುದ್ದು ಕೋಲು ಕೋಲು ನೀ ನಂದಾಯೇ ಮಾತಾ ಶಿವನಿಗೆ ತಟ್ಟಾಲೆ ನೀ ನಂದ ಮಾತು ಶಿವನಿಗೆ ಕೋಲು ನೀ ಕೊಟ್ಟಾಯಕ್ಕೆ ಶಿವನಿಗೆ ಮೊಟ್ಟಾಳೆ ನೀ ಕೊಟ್ಟಾರಕ್ಕೆ ಶಿವನಿಗೆ ತಗಲೆ ಕೋಲು ಕೋಲು ಶ್ರೀ ಮುದ್ದು ಕೋಲು ಕೋಲು ಕುಂತಂತಾಯೇ ಮಗನ ನ್ಯಾಲಕ್ಕೆ ಗಡಿಗಾಳೆ ಕುಂತಂತಾಯೇ ಮಗನ ನ್ಯಾಲಕ್ಕೆ ಗಡಿಗಾಳೆ ಮಡ್ಡೆಲೆ ತಾಂಡು ವರಿಯಾಕೆ ಬಂದೆ ಕೋಲು ಕೋಲು ಶ್ರೀ ಮುದ್ದು ಕೋಲು ಕೋಲು ಮಡ್ಡೆಲೆ ತಾಂಡು ವರಿಯಾಕೆ ಬಂದಾಳೆ ಶಿರವನ್ನ ಕತ್ತರಿಸಿ ಕಡಗಾಳೆ ಬಾಲೆ ಕೋಲು ಕೋಲು ಶ್ರೀ ಮುದ್ದು ಕೋಲು ಕೋಲು ಶಿರವನ್ನ ಕಡಗಾಳೆ ಚಿನ್ನದ ತೋರಿಲೆ ತುಂಡ ನಾಯಿ ಕೋಲು ಕೋಲು ಶ್ರೀ ಮುದ್ದು ಕೋಲು ಕೋಲು ಚಿನ್ನದ ಸೂರ್ಯಲೆ ತುಂಡನ ಹಾಕ್ಯಾಳೆ ರನ್ನದೆಳಿಗೆ ಅಜ್ಜಾಳೆ ಮಗನೇ ಶ್ರೀ ಮುದ್ದು ಕೋಲು ಕೋಲು ರನ್ನದ ಏಳಿಗೆ ಅಜ್ಜಾಳ ಮಗನ ರನ್ನದ ಏಳಿಗೆ ಅಜ್ಜಾಳ ಮಗನ ಸಣ್ಣ ಸಾರಿಗೆ ತುಂಡಾಳೆ ಮಗನ ಕೋಲು ಕೋಲು ಶ್ರೀ ಮುದ್ದು ಕೋಲು ಕೋಲು ರನ್ನದ ಸಾರಿಗೆ ತುಂಡಾಳ ಮಗನ ಸಣ್ಣ ಗಂಧದ ಚೆಕ್ಕೆಲು ಮಾಡಿ ನನ್ನ ಉರಿಗಾಳ ತಾಯಿ ಕೋಲು ಕೋಲು ಶ್ರೀ ಮುದ್ದು ಕೋಲು ಕೋಲು ಗಂಧದ ಚೆಕ್ಕೆಲೆ ಉರಿಗಾಳ ಬಾಳೆ ಚಿನ್ನದ ಮಾಡಿ ತಿರುಗಾಳೆ ಮಗನ ಕೋಲು ಕೋಲು ಶ್ರೀ ಮುದ್ದು ಕೋಲು ಕೋಲು ಶ್ರೀ ಮಾಡಿ ಒಟ್ಟು ತಿರುಗಾಳ ಬಾಳೆ ಬಣ್ಣದೊಲೆ ಮ್ಯಾಗೆ ಇಳಿಸಾಳೆ ಮಗನ ಕೋಲು ಕೋಲು ಶ್ರೀ ಮುದ್ದು ಕೋಲು ಕೋಲು ಬಣ್ಣದ ಒಲೆ ಮ್ಯಾಗ ಇಳಿಸಾಳ ಮಗನ ಬಾರಪ್ಪ ಶಿವನೇ ಊಟ ಕುಂದರೆ ಕೋಲು ಕೋಲು ಶ್ರೀ ಮುದ್ದು ಕೋಲು